ಒಂದು ಕಡೆ ಉಪಚುನಾವಣೆ ನಡೀತಾ ಇದ್ರೆ ಇನ್ನೊಂದು ಕಡೆ ಮೈಸೂರಿನಲ್ಲಿ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಮೂಡ ತನಿಖೆ ನಡೀತಾ ಇರುವ ಪ್ರಕರಣ ಕೂಡ ಸದ್ದಾಗ್ತಾ ಇದೆ. ಇವತ್ತು ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗಿರೋದು ಮತ್ತೊಂದು FIR. ಇವತ್ತು ಯಾರ ಮೇಲೆ FIR, ಈ ಕ್ಷಣ ಯಾರ ಮೇಲೆ FIR ಅಂತಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಹಗರಣವನ್ನು ಎತ್ತಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ FIR ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ದೇವರಾಜ ಠಾಣೆ ಪೊಲೀಸರು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೊಟ್ಟಿರುವ ದೂರಿನ ಅನ್ವಯ ದೂರು ದಾಖಲಾಗಿದೆ. ನಿನ್ನೆ ಠಾಣೆಗೆ ಭೇಟಿ ನೀಡಿ ಸ್ನೇಹಮಯಿ ವಿರುದ್ಧ ಎಂ ಲಕ್ಷ್ಮಣ್ ಒಂದು ದೂರು ಕೊಟ್ಟಿದ್ರು. ಆ ದೂರಿನ ಮೇರೆಗೆ FIR ಆಗಿದೆ. ಆಕ್ಷೇಪ ವ್ಯಕ್ತಪಡಿಸಿ ಸ್ನೇಹಮಯಿ ಕೃಷ್ಣ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ನಿತ್ಯ ಒಂದಿಲ್ಲ ಒಂದು ಆರೋಪವನ್ನ ಮಾಡ್ತಿದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎಂ ಲಕ್ಷ್ಮಣ್ ದೂರು ಕೊಟ್ಟಿದ್ರು. ದೂರು ನೀಡಿದ ಬೆನ್ನಲ್ಲೇ FIR ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಲವು ದೂರುಗಳನ್ನು ಕೊಟ್ಟಿರುವವರು. ಈಗ ಇವರೇ CBI ಕೂಡ ಈ ವಿಚಾರವನ್ನ ತನಿಖೆ ಮಾಡಬೇಕು ಅಂತಲೂ ಹೈಕೋರ್ಟ್ ಮೆಟ್ಟಿಲೇರಿರೋರು ಇವರೇ. ಮತ್ತು ಈಗಾಗಲೇ ರಾಜ್ಯಪಾಲರಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವವರ ಪೈಕಿ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗಿದೆಯಲ್ಲ, ಅದು ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂಥ ದೂರೇ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡದಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ಎಲ್ಲರೂ ಅನಧಿಕೃತವಾಗಿ ಸೈಟ್ ಹಂಚಿಕೆ ಆಗಿದೆ ಅನ್ನುವ ಆರೋಪವನ್ನು ಎತ್ತಿದ್ದೇ ಸ್ನೇಹಮಯಿ ಕೃಷ್ಣ. ಅವರು ಒಂದಿಲ್ಲ ಒಂದು ಆರೋಪಗಳನ್ನು ಮಾಡ್ತಾ ಒಂದಲ್ಲ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಆರೋಪ ದೂರಿನ ರೂಪದಲ್ಲಿ ನಿನ್ನೆ ದಾಖಲಾಗಿತ್ತು. ಈಗ FIR ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ವಿರುದ್ಧ. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸ್ನೇಹಮಯಿ ಕೃಷ್ಣ ವಿರುದ್ಧ FIR ದಾಖಲಾಗಿದೆ, ಏನಿದು, ಯಾಕೆ, ಯಾವ ಪ್ರಕರಣ, ಯಾರು ಕೊಟ್ಟಿದ್ದೂರು? ನಿನ್ನೆಯಷ್ಟೇ ಮೈಸೂರಿನ ಕಾಂಗ್ರೆಸ್ನ ನಾಯಕರು ಅಂದ್ರೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರು ಕೊಟ್ಟಿದ್ದಂತ ದೂರಿದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಒಂದು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ನಿವೇಶನದ ನೋಂದಣಿಯ ಶುಲ್ಕವನ್ನ ವಿಶೇಷ ತಹಸೀಲ್ದಾರ್ ಅವರೇ ಮುದ್ರಾಂಕ ಶುಲ್ಕವನ್ನ ಪಾವತಿ ಮಾಡಿದ್ದಾರೆ ಅಂತೇಳಿ ಒಂದು ಇದನ್ನ ಕೊಟ್ಟಿದ್ರು. ಇದು ಪ್ರಭಾವ ಬೀರದಂಗೆ ಅಲ್ವೇ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಣ್ ಮತ್ತೆ ಕಾಂಗ್ರೆಸ್ನ ನಾಯಕರ ನಿಯೋಗ ಒಂದು ದೇವರಾಜ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುತ್ತೆ. 550 ರೂಪಾಯಿ ನಿಗದಿತ ಮುದ್ರಾಂಕ ಶುಲ್ಕವನ್ನ ಪಾವತಿ ಮಾಡಿರೋದು ಅಧಿಕಾರ ದುರುಪಯೋಗ ಅಂತ ಹೇಳಿ ಹೇಳ್ಕೊಂಡ್ರು. ಸರಿಯಲ್ಲ, ಇದ್ರ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಿರ್ತಾರೆ. ಕರ್ನಾಟಕ ನೋಂದಣಿ ಕಾಯ್ದೆ 1965 ಸೆಕ್ಷನ್ 56, 57 ಮತ್ತು 59 ಪ್ರಕಾರ ಇದಕ್ಕೆ ಅವಕಾಶ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ನೀಡಲು ಕ್ರಯಪತ್ರಗಳಿಗೆ ಸಂಬಂಧಪಟ್ಟಂತೆ ಕ್ರಯಪತ್ರವನ್ನ ನೋಂದಣಿ ಮಾಡ್ಕೊಡೋದಕ್ಕೆ ನೋಂದಣಿ ಕಚೇರಿಗಳಿಗೆ ನಿವೇಶನದಾರರು ಹಾಜರಾಗದೇ ಇದ್ದಕ್ಕೆ ವಿನಾಯಿತಿ ಪಡೆದು ಅವರೇ ನೋಂದಣಿ ಶುಲ್ಕವನ್ನ ಪಾವತಿ ಮಾಡಬಹುದು ಅನ್ನೋ ಒಂದು ನಿಯಮ ಇದೆ. ಈಗಿದ್ರೂ ಕೂಡ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿ ಸಿದ್ದರಾಮಯ್ಯ ಅವರ ಪ್ರಕರಣವನ್ನ ಒಂದಿಲ್ಲೊಂದು ಆರೋಪಗಳನ್ನ ಮಾಡಿಕೊಂಡು ಸ್ನೇಹಮಯಿ ಕೃಷ್ಣ ದೂರು ಇದು ಅವಹೇಳನಕಾರಿಯಾಗಿ ಹೇಳ್ಕೊಂಡು ತಿರ್ಗಾಡ್ತಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿ ನಿನ್ನೆ ಖುದ್ದು ಕಚೇರಿಗೆ ತೆರಳಿ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಧ್ವನಿ ಎತ್ತಿದಂತ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಇದೀಗ ಏನು ಮೊದಲ ಪ್ರಕರಣ ದಾಖಲಾಗಿದೆ. ಆದ್ರೆ ಸಿದ್ದರಾಮಯ್ಯ ಅವರ ಪ್ರಕರಣ ಬೆಳಕಿಗೆ ಬಂದ ನಂತರ ಹೀಗಾಗಿ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಣೋದ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.